ಯಾವುದನ್ನು ಸರಿ ಅಂತಾರೆ ಈ ಜನ. ನನ್ನ ನಿನ್ನ ಮಾತು ಯಾರು ಕೇಳ್ತಾರೆ? ದೊಡ್ಡ ವಿದ್ವಾಂಸನಾಗ್ಬೇಕು ಇಲ್ಲ ಸನ್ಯಾಸಿ ಆಗ್ಬೇಕು? रथेभ्यश्च वो नमो नमो रथेभ्यो रथपतिभ्यश्च वो नमो नमः नाभ्यस्तेनानिभ्यश्च वो नमो नमः रथेभ्यश्च वो नमो नमः रथकारेभ्यश्च वो नमो नमः वो नमो नमः ईशकृभ्यो धन्मकृतमृचो मनुष्यलोकमुपनयन्ते जागृति तमृचो मनुष्यलोकमुपनयन्ते जागृति तमृचो मनुष्यलोकमुपनयन्ते जागृति तमृचो मनुष्यलोकमुपनयन्ते जागृति तमृचो मनुष्यलोकमुपनयन्ते जागृति उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु त्रैलोक्यं मङ्गलं कुरु कराग्रे वसते लक्ष्मी करमध्ये सरस्वती करान्ते स्थिते गौरी प्रभाते करधर्षण वासु 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 ಕಲ್ಯಾಣಿ ವಾಸು ಕೆರೆ ಹತ್ರ ಇದ್ದಾನೇನಮ್ಮ? ಬರ್ಲಿಲ್ಲಮ್ಮ, ನಾನ್ ಇಲ್ಲೇ ಇದ್ದೀನಿ. ವಾಸು ಆ ಕಡೆ ಏನಾದ್ರು ಬಂದಿದ್ದಾನಾ? ಇಲ್ಲ ಕಣಿ, ನಿನ್ನೆ ರಾತ್ರಿ ನನ್ನ ಹತ್ರ ಮಾತಾಡ್ತಿದ್ದ. ಬೆಳಿಗ್ಗೆ ಎದ್ದು ಎಲ್ಲೋ ಹೋಗಿದ್ದಾನೆ, ಬರ್ತಾನೆ. ಅದೇನಿಷ್ಟೊತ್ತಿಗೆ ಅಧ್ಯಯನ ಇಲ್ವಾ ಇವತ್ತು? ನೋಡಿದ್ಯಾ ಅಂಕಲ್ ಸಕ್ರೆ ಹೇಗೆ ಹೇಳ್ಕೊಂಡು ಬಂತು. ನಾನು ಸನ್ಯಾಸಿ ಆಗ್ತೀನಿ. ಈಗಲೇ ಯಾಕೆ? ಸತ್ಯ ಹೇಳೋದನ್ನ ಜನ ಒಪ್ಪಬೇಕಾದ್ರೆ ದೊಡ್ಡ ಸ್ಥಾನ ಬೇಕು, ಇಲ್ವೇ ಸನ್ಯಾಸ ಬೇಕಂತೆ. ಯಾರು ಹಾಗೆ ಹೇಳಿದ್ರು? ಅಪ್ಪಯ್ಯ. ಏನೆಂದು ಹೇಳಿದ್ರು? ಸತ್ಯನ ತ್ರಿವಿಕ್ರಮ ಪಂಡಿತರು ಅಚ್ಯುತ ಪ್ರಜ್ಞರು ಹೇಳಿದ್ರೆ ಮಾತ್ರ ಒಪ್ಪುತ್ತಾರೆ ಅಂತ. ನಾನು ಸನ್ಯಾಸಿ ಆಗ್ಬೇಕು, ಜನಕ್ಕೆ ಸತ್ಯ ಹೇಳಿ ನಂಬಿಸ್ಬೇಕು. ನನಗೆ ಸನ್ಯಾಸ ದೀಕ್ಷೆ ಕೊಡಿ. ಸ್ವಾಮಿ, ಏನೋ ಬಾಯಿ ಮಾತಿಗಾಗಂದೆ. ಇಲ್ಲಪ್ಪ, ನಾನು ಸನ್ಯಾಸಿ ಆಗಬೇಕು, ಇದು ನಿರ್ಧಾರ. ಸ್ವಾಮಿ, ವಂಶಕ್ಕೊಬ್ಬನೇ ಮಗ,
ದಯಮಾಡಿ ಬಿಟ್ಕೊಡಿ. ಇನ್ನೊಬ್ಬ ಆಗಬಾರ್ದೇಕೆ? ಆಗದಿದ್ರೆ ಆಗೋವರೆಗೂ ನಾನು ಸನ್ಯಾಸ ತೆಗೆದುಕೊಳ್ಳುವುದೇ ಇಲ್ಲ. ಆದ್ರೆ ಇಲ್ಲೇ ಈ ಗುರುಗಳ ಸನ್ನಿಧಿಯಲ್ಲೇ ಇರುತ್ತೇನೆ. ವಾಸು, ನಾನೇನೋ ಮನಸ್ಸು ಕಲ್ಲು ಮಾಡ್ಕೊಂಡಿರ್ಬೋದು, ಆದ್ರೆ ನಿನ್ನ ತಾಯಿ ಖಂಡಿತ ಒಪ್ಪೋದಿಲ್ಲ. ತಾಯಿ ಅನುಮತಿ ಇಲ್ಲದೆ ನೀನು ಸನ್ಯಾಸಿ ಆಗ್ಲಾರೆ. ಸ್ವಾಮಿ, ಎಲ್ಲವೂ ದೈವೇಚ್ಛೆ. ಕಲ್ಯಾಣಿ, ಕೇಳೋಗೆ. ಹೀಗೆ ಮಾಡ್ದಿ ವಾಸು? ಹೀಗೆ ಅಂದ್ರೆ? ಹೀಗೆ ಸನ್ಯಾಸಿ ಆಗ್ತೀನಿ ಅಂತ. ಓ, ಅದು ದೈವಿ ಇಚ್ಛೆ. ಸಾಕು ಸುಮ್ನಿರೋ. ದೇವ್ರು ನಿನ್ನ ಹತ್ರ ಹಾಗೆ ಹೇಳಿಕ್ ಬಂದಿದ್ನೇನು? ನೀನೇ ಹಾಗನ್ಕೊಂಡಿದ್ಯಪ್ಪ. ಎಲ್ಲಿ ನಿನ್ ದೇವ್ರಿಂದ ನಂಗೆ ಹೇಳ್ಸು. ಮತ್ತೆ ನಿನ್ ತಮ್ಮ ಸನ್ಯಾಸಿ ಆಗೋದೆ ನನ್ನ ಇಚ್ಛೆ ಅಂತ ಹೇಳ್ತಾನಕ್ಕ. ಸಮಯ ಕಾದು ಹೇಳ್ತಾನೆ. ನಿನಗೆ ಇನ್ನೊಬ್ಬ ತಮ್ಮ ಹುಟ್ಟದ ಮೇಲೆ ಹೇಳ್ತಾನೆ. ಅಲ್ಲಿವರೆಗೂ ನಾನು ಸನ್ಯಾಸಿ ಆಗೋದೇ ಇಲ್ಲ. ವಾಸು, ನಿಜಕ್ಕೂ ನೀನ್ ಯಾರು ಹೇಳು? ಪ್ರೀತಿಯ ನನ್ನಕ್ಕನ ಉಸಿರು. ಇಂಥ ಸಮಯದಲ್ಲೂ ಹುಡುಗಾಟ ಏನೋ? ಹುಡುಗಾಟ ಅಲ್ಲಕ್ಕ, ನಿಜ. ನಿಜಕ್ಕೂ ನಾನ್ ಯಾರು ಅಂತ ನಿಜ ಹುಡುಕೋದೇ ಈ ಸನ್ಯಾಸ. ಇಲ್ದಿದ್ರೆ ನಾನೇ ಇರ್ತಿರ್ಲಿಲ್ಲ. ಬಾರೆ ಬಾ, ಅವನೆಲ್ಲರೂ ಚೆನ್ನಾಗಿ ಬದುಕಿರ್ಲಿ. ನಾನ್ ತಾಯಿಯನ್ನ ಹಮ್ಮು ಇಳಿದೋಯ್ತು. ಬನ್ನಿ ಹೋಗೋಣ. जीवनं विकासयाम्यहं बाल्यं 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 कामेन विमोहयाम्यहं यौवनं कवलयाम्यहं मृत्युः पुनरपि जननं पुनरपि जननं पुनरपि जननं पुनरपि ಹುಟ್ಟ. आत्मा मे शुद्ध्यन्तान् ज्योतिरहं विरजा विपाप्मा भूयासग्रस्वाहा अन्तरात्मा मे शुद्ध्यन्तान् ज्योतिरहं विरजा विपाप्मा भूयासग्रस्वाहा परमात्मा मे शुद्ध्यन्तान् ज्योतिरहं विरजा विपाप्मा भूयासग्रस्वाहा सुधे स्वाहा शुक्लिपासाय स्वाहा न कर्मणा न प्रजया धनेन त्यागेनैके अमृतत्वमानशुः पूर्ण प्रज्ञाभिधानो ಗ್ರಂಥವನ್ನು ಪ್ರಾರಂಭಿಸುತ್ತಿದ್ದೇವೆ. ವಿಮುಕ್ತಾತ್ಮಯತಿಗಳು ಬರೆದ ಇಷ್ಟಸಿದ್ಧಿ. ವಿಮುಕ್ತಾತ್ಮರು ಅದ್ವೈತದ ವಿದ್ವನ್ಮಣಿಗಳು. ಆಚಾರ್ಯ ಶಂಕರರ ಮುಖವಾಣಿ. ಇಷ್ಟಸಿದ್ಧಿ ಅದ್ವೈತದ ಮೇರುಕೃತಿ. ಅದರ ಮಂಗಳ ಪದ್ಯ ಹೀಗಿದೆ: ಯಾನುಭೂತಿ ರಜಾಮೇಯ ಅನಂತಾತ್ಮಾನಂದ ವಿಗ್ರಹ ಮಹದಾದಿ ಜಗನ್ಮಾಯ ಚಿತ್ರಭಿತ್ತಿಂ ನಮಾಮಿತಾಂ ಇಷ್ಟಾನಿಷ್ಟಾಪ್ತಿ ಹಾನೀಚ್ಛೋ ತತ್ಸಿದ್ಧಿರ್ ಯದೃಶಾ ಶ್ರುತೇಃ ತಮ್ಮಾಂ ನ ತ್ವೇಷ್ಠ ಸಿದ್ಧ್ಯರ್ಥಂ ವಿವರಣೋಮ್ಯಾತ್ಮ ಸಂದೃಶೆ. ಅನುಭವ ಸ್ವರೂಪವಾದ ಆತ್ಮತತ್ವ ಒಂದೇ ಸತ್ಯ. ಆ ಸತ್ಯದಲ್ಲಿ ಈ ಅಸತ್ಯವಾದ ವಿಶ್ವದ ನೋಟ ಒಂದು ದೊಂಬರಾಟ. ಆ ಆತ್ಮತತ್ವವೇ ನೀವು ನಾವು ಎಲ್ಲ. ಅದಕ್ಕಿಂದೇ ವಿಮುಕ್ತಾತ್ಮರು ಮಹಾನುಭಾವರು ಗ್ರಂಥಾರಂಭದಲ್ಲಿ ತನ್ನನ್ನೇ ತಾನು ನಮಸ್ಕರಿಸುತ್ತಾರೆ.
ಅರಿವು ಬರುವುದಕ್ಕೋಸ್ಕರ ನಮಗೆ ನಾವೇ ನಮಸ್ಕರಿಸಿಕೊಳ್ಳುವುದೇ? ಇರುವುದೆಲ್ಲ ಒಂದೇ ಆತ್ಮ ಎಂದು ವೇದಗಳು ಸಾರುತ್ತಿವೆ ಎಂದ ಮೇಲೆ ನೀನು ಯಾರಿಗೆ ನಮಸ್ಕರಿಸಿದರೂ ನಿನಗೇ ನಮಸ್ಕರಿಸಿದಂತಾಗುವುದಿಲ್ಲವೇ? ವೇದವಾಣಿಯನ್ನು ಪ್ರಶ್ನಿಸುವುದುಂಟೆ? ವೇದವು ಋಷಿಗಳ ಅನುಭವದ ನುಡಿಯೇ ತಾನೆ. ಅದು ಅನುಭವವನ್ನು ವಿರೋಧಿಸಲಾರದು. ಈ ಪದ್ಯವನ್ನು ಕೇಳಿದರೆ ನನಗೆ ನಾನೇ ನಮಸ್ಕರಿಸಬೇಕು. ಯಥಾ ದೇವೇ ತಥಾ ಗುರು ಎಂಬ ವೇದವು ಇದನ್ನು ಎಂದಾದರೂ ಒಪ್ಪಿಕೊಳ್ಳಲು ಸಾಧ್ಯವೇ? ಹಾಗೆ ನೋಡಿದರೆ ಶಿಷ್ಯ ಗುರುವಿಗೆ ನಮಸ್ಕರಿಸುವ ಬದಲು ಗುರುವೇ ಶಿಷ್ಯನಿಗೆ ನಮಸ್ಕರಿಸಬಹುದಲ್ಲ? ನಿಮ್ಮ ಅನುಭವ ಇದನ್ನು ಒಪ್ಪಿಕೊಳ್ಳುತ್ತದೆ? ಸ್ವಾಮಿ, ಮೊದಲ ದಿನದ ಪಾಠದಲ್ಲೇ ಗುರುಗಳ ಮನಸ್ಸು ಕೆಡಿಸಿಬಿಟ್ರು. ಗುರುಗಳಿಗೆ ತಿರುಮಂತ್ರ ಹೇಳುವುದು ಒಳ್ಳೆಯದಲ್ಲಪ್ಪ. ಶಿಕ್ಷೆಗೆ ಗೊತ್ತಾಯ್ತು. ನಮ್ಮ ಇಂದಿನ ಕೋಪವೇ ನಮ್ಮ ಭಿಕ್ಷೆ. ಶಿಕ್ಷೆಗೆ ಗೊತ್ತಾಯ್ತು. ಹಸಿವಿಲ್ಲ. ಅವನು ಹೇಳಿದ್ದೇ ಸರಿ ಇರಬಹುದೇ? ಮುರಾರಿ ತ್ರಿಪುರಾಂತಕಾರಿ ರವಿಶ್ರೀ ಭೂಮಿಸುತೋ ಬುಧಶ್ಚ ಗುರುಶ್ಚ ಶುಕ್ರಃ ಶನಿರಾಹುಕೇತವಃ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ನಾನೇನೂ ತಪ್ಪು ಮಾಡಲಿಲ್ಲ, ನನ್ನನ್ನು ಕ್ಷಮಿಸಿ. ಪೂರ್ಣ ಪ್ರಜ್ಞೆನೆಂಬ ಹೆಸರನ್ನು ಸಾರ್ಥಕ ಮಾಡಿಕೊಂಡೆ.